ಮಾತಾಡ್ತಾ ಮತ್ತೆ ಗಿಲ್ಲಿಯವ್ರ ಬಗ್ಗೆನೇ ಮಾತಾಡಿದ್ರೆ ಎಸ್ ಗಿಲ್ಲಿಯವರು ಈಗ ಆಟ ಆಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ನೀವು ಹೇಳಿದ್ಮೇಲೆ ಗಿಲ್ಲಿಯವರೇ ವಿನ್ ಆಗಬೇಕು ಅಂತ ಹೇಳ್ತೀರಾ. ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಫಿನಾಲೆ ವೀಕಲ್ಲಿ ಇರೋದ್ರಿಂದ ಯಾರೆಲ್ಲ ಆಗಬಹುದು ಅಂತ? ಗಿಲ್ಲಿ ಅವರೇ ವಿನ್ ಆಗೋದು 100%. ರಕ್ಷಿತಾ ಅವರೂ ಇಷ್ಟ ಆಗ್ತಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಅದು ಬಿಟ್ಟರೆ ರಘುವಣ ಅವರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಸ್ಟು ಗಿಲ್ಲಿ, ಸೆಕೆಂಡು ರಕ್ಷಿತಾ ಅಥವಾ ಅಶ್ವಿನಿ ಮೇಡಮ್ ಇಬ್ಬರಲ್ಲೊಬ್ರು ಕೊಡ್ತಾರೆ, ಮೂರು ಗಿಲ್ಲಿ ಇವರು ರಘುವಣ ಅವ್ರು ಬರ್ಬೋದು. ಓಕೆ, ಸೂಪರ್. ನಾನು ಆಗಲೇ ಒಂದು ಮಾತನ್ನು ಕೇಳಬೇಕು ಅಂತ ಅಂದ್ಕೊಂಡೆ. ಈಗ ಫಿನಾನ್ಷಿಯಲಿ ಅನ್ನೋದು ನಿಮ್ಮ ಬ್ಯಾಕ್ ಎಂಡಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ಬಿಕಾಸ್ ಹಣದ ವಿಚಾರ ಅನ್ನೋಂಥದ್ದು. ಪೇಮೆಂಟ್ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಮೋಸ ಆಗ್ತಾ ಇರುತ್ತೆ. ಪೇಮೆಂಟು ಕೆಲವೊಂದು ಸಲ ಏನೋ ಕ್ಯಾರೆಕ್ಟರೈಸೇಷನ್ ಮಾಡಿಸ್ಕೊಂಡು ಪೇಮೆಂಟ್ ಕೊಡದೇ ಇರೋವಂಥದ್ದು, ಅಥವಾ ಇಲ್ಲ ಅಂತಂದರೆ ಹಣಕ್ಕೋಸ್ಕರ ಯಾರ ಹತ್ರ ಆದ್ರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳುವಂಥ ಪರಿಸ್ಥಿತಿ ಯಾವತ್ತಾದ್ರು ಬಂದಿದೆ, ಅಥವಾ ಇಲ್ಲ ಅಂತಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ನಿಮ್ಮ ಮೋಸ ಮಾಡಿದ್ದುಂಟಾ ಅಂತ? ನಾನು ಮಾಡಿದ್ದೀನ ಅಂತನಾ? ನನಗೆ ಆ ಥರ ಯಾರೂ ಮಾಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ಅಂದರೆ ಈ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಗಳಲ್ಲಿ ನಾನು ಈ ದುಡ್ಡಿನ ವ್ಯವಹಾರನೇ ಇಟ್ಕೊಳಕ್ಕೆ ಹೋಗಲ್ಲ. ಅಂದರೆ ಎಲ್ಲ ಒಂದು ಕಡೆ ತುಂಬ ಚೆನ್ನಾಗಿರ್ತೀವಿ. ಸೊ ನಾನೇನೋ ಒಂದು ದುಡ್ಡು ಕೊಡೋದು, ಅವ್ರು ಕೊಡದೇ ಇದ್ದಾಗ ನನಗೇನೋ ಅನಿವಾರ್ಯ ಇರ್ತದೆ, ನಾನು ಕೇಳಿದಾಗ ಅವರೇನೋ ಆ ರೀಸನ್ನಿಂದ ಫ್ರೆಂಡ್ಶಿಪ್ ಕಟ್ ಆಗೋದಿರ್ಬೋದು, ಅದು ಸರಿ ಹೋಗಲ್ಲ. ಇನ್ನೊಂದು ಫೈನಾನ್ಷಿಯಲಿ ನಾನು ಯಾರ ಹತ್ರನೂ ಕೈ ಚಾಚೋದು ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತ ನನಗೆ ಫ್ರೆಂಡ್ಸ್ಗಳು ಅಥವಾ ನನ್ನ ಫ್ಯಾಮಿಲಿ ಇದ್ದಾರೆ, ಅಥವಾ ನಮಗೆ ತಿಪ್ಟೂರಲ್ಲಿ ನಾನು ಎಜುಕೇಷನ್ ಮಾಡಿದ್ದು, ಅಲ್ಲಿ ಒಂದು ಫ್ಯಾಮಿಲಿ ಥರ ನನಗೆ ಇದ್ದಾರೆ. ಅವರೆಲ್ಲ ನಮ್ಮ ದೀಪಣ್ಣ, ನಮ್ಮ ರಶ್ಮಿ ಮೇಡಮ್ ಇದ್ದಾರೆ, ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನನಗೇನಾದ್ರು ತುಂಬ ಅನಿವಾರ್ಯ ಇತ್ತು ಅಂದಾಗ ಇವ್ರ ಹತ್ರ ಕೇಳ್ಬಿಟ್ಟು ಇಸ್ಕೊಂಡ್ಬಿಡ್ತೀನಿ. ಈ ಥರ ಇದೆ ಹೊರತು ಬೇರೆ ಯಾರ ಹತ್ರನೂ ಕೈ ಚಾಚೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಬೇಡ. ಪೇಮೆಂಟ್ ವಿಚಾರ ಸರ್ ಡಿಪೆಂಡ್ಸ್ ಸರ್. ಏಕೆಂದರೆ ಸಿನಿಮಾ ಇವತ್ತೊಂದು ದಿನ ನಾವು ಅಂದ್ಕೊಂಡ್ರ ರೀತಿ ಯಾವ ಸಿನಿಮಾಗಳು ಆಗ್ತಾಯಿಲ್ಲ. ಅದಕ್ಕೆ ಮೀರಿನೂ ಬಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒಬ್ಬರು ಪ್ರೊಡ್ಯೂಸರ್ ಅಂದರೆ, ನಾವೆಲ್ಲ ಒಂದು ಕಡೆ ಪ್ರೆಷರ್ ಹಾಕೋಕ್ಕೆ ಹೋಗಲ್ಲ. ನನ್ನ ಕಾಸು ಕೊಡಿ, ನನ್ನ ಕಾಸು ಕೊಡಿ ಅಂದರೆ ನಾವು ಈ ಟೈಮಲ್ಲಿ ಸಿನಿಮಾ. ಆಮೇಲೆ ಇನ್ನೊಂದು ಏನಂದರೆ, ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗ್ಬೇಕಾರೆ ಪಾಪ ಎಲ್ಲರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ದುಡ್ಡು ಕಾಸು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಾರೆ. ಬಟ್ ಇವಾಗ ಸಿನಿಮಾ ಇಂಡಸ್ಟ್ರಿ ಕಷ್ಟದಲ್ಲಿದೆ ಅಂದಾಗ ಸ್ವಲ್ಪ ಓಕೆ, ಈಗ ನಾವೊಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿಬಿಟ್ಟು ಕಡಿಮೆ ದುಡ್ಡು ತೊಗೊಂಡು ಸಿನಿಮಾ ಗೆಲ್ಸೋ ಕಡೆ ಪ್ರಯತ್ನ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಬರಬೇಕು ಅನ್ನೋದೊಂದು ನಾನು ಅಂದ್ಕೊಂಡಿದ್ದೀನಿ ಸರ್. ನೆಕ್ಸ್ಟು ಯಾವ್ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇದೆ ಅಂತ? ನನಗೆ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಇನ್ನು ಆಲ್ಮೋಸ್ಟ್ ಅಜಯ್ ರಾವ್ ಸರ್ ಜೊತೆನೇ ಒಂದು ಮಾಡಿದೆ, ಫ್ಯಾಮಿಲಿ ಮ್ಯಾನ್ ಅಂತ. ಅದರಲ್ಲೂ ತುಂಬ ಚೆನ್ನಾಗಿದೆ, ಅದು ರಿಲೀಸ್ ಆಗಬೇಕು, ಇನ್ನು ಅನೌನ್ಸ್ ಮಾಡಿಲ್ಲ ಅವರು. ಅದು ಬಿಟ್ಟರೆ ಇವಾಗ ಶ್ರೀನಿ ಸರ್ ಜೊತೆ ಬೀರ್ಬಲ್ 2 ಮಾಡ್ತಾಯಿದ್ದೀನಿ. ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಅದರಲ್ಲೂ ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ. ಆಮೇಲೆ ಯಾರು, ದರ್ಶನ್ ಸರ್ ಜೊತೆಲೆ ಒಂದು ಆ್ಯಕ್ಟ್ ಮಾಡಬೇಕು, ಕಿಚ್ಚ ಸುದೀಪ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು, ಎಸ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು, ಇನ್ಯಾರಿದೆ, ಧ್ರುವ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು. ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡ್ಬೇಕು ಸರ್. ಒಬ್ಬ ಕಲಾವಿದಂಗೆ ಅದೊಂದು ಆಸೆ ಇರುತ್ತೆ. ಯಾವಾಗಲೂ ಅಂದ್ಕೊಳ್ಳೋದಕ್ಕಿಂತ ಇವಾಗ ಮಾಡೋ ಅಂಥ ಟೈಮ್ ಅಲ್ವಾ, ಇವಾಗ ಅದನ್ನ ಆಸೆನ ತೀರಿಸ್ಕೊಂಡ್ಬಿಡ್ಬೇಕು ಅನ್ನೋ ಒಂದು ಆಸೆ. ಫೈನಲಿ ಸಾಕಷ್ಟು ಜನ ಕನ್ನಡಿಗರಿಗೆ ನಲಿಸಿದ್ದೀರ ನೀವು. ಆ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು, ಗೌರವ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂತ? ನಾವು ಅವ್ರ ಹತ್ರ ಏನೂ ಕೇಳೋಕ್ಕಾಗಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ನಾವು ಏನೇ ಮಾಡೋ ಕೆಲಸಕ್ಕೂ ಅವರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ ಅಂದಿದ್ದಾರೆ, ಚೆನ್ನಾಗಿ ಮಾಡಿಲ್ವಾ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾವು ನಮ್ಮ ಕೈಲಾಗಿ ನಮ್ಮ ಪ್ರಯತ್ನ ಮೀರಿ ನಿಮಗೆ ಖುಷಿ ಪಡ್ಸೋಕ್ಕೆ, ನಗ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅಪ್ಪಿತಪ್ಪಿ ಎಲ್ಲರೂ ಎಡುವುದ್ರೆ ಇಷ್ಟು ದಿನ ನಗ್ಸಿರ್ತೀವಲ್ಲ, ಅದಕ್ಕೊಂದು ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಅಂತ ಕೇಳ್ತಾ, ನಾವು ಯಾವತ್ತೂ ಎಡವದೇನೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಗ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ನಾವು ಬದುಕಿರೋವರೆಗೂ ಇಲ್ಲೇ ಕೆಲಸ ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು ಇದೇನೆ ಇರೋವರೆಗೂ ನಗ್ಸಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಕೆಲವೊಂದು ಎಮೋಷನ್ನು ಇನ್ಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸರ್ ಅಂತ ಕೇಳ್ತೀನಿ ಅಷ್ಟೇ. ಸಿನಿಮಾ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಬ್ಯುಸಿ ಇದ್ದರು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿದ್ದರೂ ಕೂಡ ಕರೆದ ತಕ್ಷಣವೇ ಬಂದಿದ್ದಕ್ಕೆ ಆ್ಯಂಡ್ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತದೆ, ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಶೂಟಿಂಗ್ ನಡೀತಾ ಇದೆ. ಮತ್ತಷ್ಟು ಅವಕಾಶಗಳು ಸಿಗಲಿ, ನೀವು ಅಂದ್ಕೊಂಡಾಗೆ ಎಲ್ಲ ಹೀರೋಗಳ ಜೊತೆನೂ ಆ್ಯಕ್ಟ್ ಮಾಡುವಂತಹ ಭಾಗ್ಯ ಆದಷ್ಟು ಬೇಗ ಒದಗಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಸ್ TV ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕರೆಸಿ ನನ್ನ ಇಂಟರ್ವ್ಯೂ ಮಾಡಿ ಅಥವಾ ಜನಕ್ಕೆ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ನನ್ನ ಮುಖಾಂತರ ತಿಳಿಸೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ವೆರಿ ಮಚ್.
ಇದಾಗಿತ್ತು ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.